ಗೋತ್ರಂಚ ಚರಣೈಃ ಸಹ ಇತಿ ಜಾತಿತ್ವಂ. ಇಲ್ಲಿ ಚರಣ ಅನ್ನೋ ಶಬ್ದಕ್ಕೆ ವೇದ ಶಾಖೆ ಅಂತ ಅರ್ಥ ಕೊಟ್ಟಿದ್ದಾರೆ. ಸೊ ಇದು ಜಾತಿತ್ವ. ಸೊ ಈ ವೇದ ಶಾಖೆಯನ್ನ ಅಧ್ಯಯನ ಮಾಡಿದವರು ಒಂದು ಜಾತಿ. ಒಂದು ಜಾತಿ ಅಂದ್ರೆ ಒಂದು ಗುಂಪಿನವರು ಅನ್ನುವಂಥ ಅರ್ಥ. ಹುಟ್ಟಿನಿಂದ ನಿರ್ಣಯ ಮಾಡುವಂಥದ್ದು ಜಾತಿ ಅಂತ ಹೇಳಿ ಈಗಿನ ಆಧುನಿಕ ಅರ್ಥ. ಆದರೆ ಮೂಲ ಅರ್ಥ ಸಮಾನ ಗುಣಧರ್ಮ ಇರುವಂಥವರು ಅಂತ ಅರ್ಥ. ಮೂಲ ಅರ್ಥ ಅದು ಕೇವಲ ಮನುಷ್ಯರಿಗೆ ಮಾತ್ರ ಅಲ್ಲ, ಎಲ್ಲ ಚರಾಚರ ಪದಾರ್ಥಗಳಿಗೂ ಬರ್ತದೆ. ಪ್ರಾಣಿ, ಪಕ್ಷಿ, ಪುಸ್ತಕ ಜಾತಿ, ವಸ್ತು ಜಾತಿ ಎಲ್ಲಕ್ಕೂ ಜಾತಿ ಶಬ್ದ ಬರ್ತದೆ. ಆದ್ರೆ ಹುಟ್ಟಿನಿಂದ ನಿರ್ಣಯ ಮಾಡುವಂಥದ್ದು ಅಂತ ಹೇಳಿ ಅದರ ಮೂಲ ಅರ್ಥವನ್ನು ಬಿಟ್ಟು ನಾವು ಬೇರೆ ಅರ್ಥಕ್ಕೆ ಈಗ ಕನ್ನಡ ಭಾಷೆಯಲ್ಲಿ ಜಾತಿ ಶಬ್ದವನ್ನು ಪ್ರಯೋಗ ಮಾಡ್ತಾ ಇದ್ದೇವೆ. ಅಷ್ಟು. ಇನ್ನು ಮುಂದಿನ ಭಾಗ ಕಿಂ ಕ್ಷೇಪೆ, ಇವತ್ತಿನ ಕೊನೆಯ ಚರ್ಚಾ ಸೂತ್ರ. ಇಲ್ಲಿಗೆ ನಮಗೆ ಒಂದು ಘಟಕ ಮುಗಿಯುತ್ತೆ, ಅದರಿಂದ ಇಲ್ಲಿಗೆ ನಿಲ್ಲಿಸುವ. ಕಿಂ ಕ್ಷೇಪೆ ಕುತ್ಸಿತಃ ರಾಜ ಕಿಂ ರಾಜ ಯೋ ನ ರಕ್ಷತಿ. ಕಿಂ ಕಿಂ ಶಬ್ದವು ಕುತ್ಸಿತ ಎಂಬ ಅರ್ಥದಲ್ಲಿ ಪ್ರಯೋಗ ಆಗುತ್ತೆ. ಕ್ಷೇಪಾರ್ಥೆ ಹಿಂದೆನೂ ಬಂತು. ಹಿಂದೆ ಕ್ಷೇಪ ಅನ್ನುವಂತಹ ಶಬ್ದ ಯಾವುದೋ ಒಂದು ಸೂತ್ರದಲ್ಲಿ ಬಂತಲ್ಲ, ಇದೆಯಾ? ಹಾ, ಕ್ಷೇಪೆ ಸೂತ್ರ ಸಂಖ್ಯಾ 724, ಪೇಜ್ ನಂಬರ್ 116. ಉದಾಹರಣೆ ಸಪ್ತಮ್ಯಂತಂ ಪ್ರಾಂತೇನ ಪ್ರಾಗ್ವತನಿಂದಾಯಾಂ ಅವತಪ್ತೆ ನಕುಲಸ್ಥಿತಂ ಚ ತತ್. ಕ್ಷೇಪೆ ಅಂತ ಹೇಳಿದ್ರೆ ಒಂದು ಪೃಥಕ್ ಸೂತ್ರ. ಅವತಪ್ತೆ ನಕುಲಸ್ಥಿತಂ ಚ ತತ್ ಅಂತ ಹೇಳಿ ಕ್ಷೇಪಾರ್ಥದಲ್ಲಿ ಕ್ಷೇಪ ಶಬ್ದವು ಹಿಂದೆನೂ ಬಂದಿದೆ ಅಂತ ಜ್ಞಾಪಕ ಆಯ್ತು. ಸೊ ಇಲ್ಲಿ ಕಿಂ ರಾಜ, ಕಿಂ ಶಬ್ದವು ಕ್ಷೇಪಾರ್ಥದಲ್ಲಿ ಪ್ರಯೋಗವಾಗುವಂತಹ ಕಿಂ ಶಬ್ದವು, ಅದನ್ನ ನಾವು ಮನಸ್ಸಿಗೆ ತಂದುಕೊಳ್ಬೇಕು. ನಿಂದಾರ್ಥಕವಾದಂತಹ ಕಿಂ ಶಬ್ದವು ಮತ್ತೊಂದು ಸುಬಂತದೊಂದಿಗೆ ಸಮಾಸವನ್ನು ಪಡ್ಕೊಳ್ಳುತ್ತೆ. ಕಿಂ ರಾಜ, ಇಲ್ಲಿ ಕಿಂ ಶಬ್ದ ಕುತ್ಸಿತ ಎಂಬ ಅರ್ಥವನ್ನು ಪಡ್ಕೊಳ್ಳುತ್ತೆ. ಕುತ್ಸಿತಃ ರಾಜ ಕಿಂ ರಾಜ, ಕುತ್ಸಿತಃ ಪುರುಷಃ ಕಿಂ ಪುರುಷಃ. ಇಲ್ಲಿ ನಮಗೆ ಯಾವುದು ಮೂಲದಲ್ಲಿ ಈ ಸಮಾಸ ಪುಸ್ತಕದಲ್ಲಿ ಇದೇ ಉದಾಹರಣೆ ಇತ್ತು ಅಂತ ಕಾಣುತ್ತೆ. ಕುಸಮಾಸಃ ಕುತ್ಸಿತಃ ಪುರುಷಃ ಕುಪುರುಷಃ ಅಂತ. ಇದೇ ಉದಾಹರಣೆ ಇದೆ ಕುತ್ಸಿತಃ ಪುರುಷಃ ಕುಪುರುಷಃ ಅಂತ. ಇದು ಕಿಂ ಶಬ್ದಕ್ಕಿರುವಂಥದ್ದು ಉದಾಹರಣೆ. ಪ್ರಾಯಶಃ ಇಲ್ಲಿ ತತ್ಪುರುಷ ಸಮಾಸದಲ್ಲಿ ಈ ಉದಾಹರಣೆಯನ್ನ ಅವರು ತೆಗೆದುಕೊಂಡಿಲ್ಲ ಅಂತ ಕಾಣುತ್ತೆ. ಇಲ್ಲಿ ಅನೇಕ ಉದಾಹರಣೆಗಳಿದೆ. ಈಗ ನಾವು ಮೂಲ ತತ್ಪುರುಷ ಸಮಾಸವನ್ನ ಮೂಲ ಸಿದ್ಧಾಂತ ಕೌಮುದಿಯನ್ನ ಅಧ್ಯಯನ ಮಾಡ್ತಾ ಹೋದಾಗ ನಮ್ಗೆ ಏನನ್ಸುತ್ತೆ ಅಂದ್ರೆ, ಈ ಸಮಾಸ ಪುಸ್ತಕ ಅಂತ ಆರಂಭದಲ್ಲಿ ಜಿ ಮಹಾಬಲೇಶ್ವರ ಭಟ್ಟರ ಗ್ರಂಥವನ್ನ ಏನು ಅಧ್ಯಯನ ಮಾಡಿದ್ದೇವೆ, ಅದರಲ್ಲಿ ಸ್ಥೂಲ ಭೇದಗಳನ್ನ ಕೊಟ್ಟಿದ್ದಾರೆ. ಅದಲ್ಲದೆ ಪ್ರತಿಯೊಂದು ಸೂತ್ರವೂ ಒಂದೊಂದು ಭೇದಗಳನ್ನು ಹೇಳ್ತಾ ಹೋಗ್ತದೆ. ಈಗ ಕಿಂ ಕ್ಷೇಪೆ ಅಂತಿದೆ, ಕಿಂ ರಾಜ, ಕುತ್ಸಿತಃ ರಾಜ ಕಿಂ ರಾಜ. ಈ ಕಿಂ ರಾಜ ಅನ್ನುವಂಥದ್ದು ಇಲ್ಲಿ ಪ್ರಧಾನವಾದಂತಹ ಭೇದದಲ್ಲಿ ಬಂದಿಲ್ಲ. ಆದ್ರಿಂದ ಇವಿಷ್ಟೇ ಪ್ರಧಾನವಾದಂತಹ ಭೇದಗಳು ಅಂತ ಗ್ರಹಿಸ್ಬೇಕೇ ಹೊರತು ಅವಷ್ಟೇ ಭೇದಗಳು ಅಂತ ಗ್ರಹಿಸಬಾರದು. ಸೊ ಕಿಂ ರಾಜ ಎಂಬಲ್ಲಿ ದುಷ್ಟಃ ರಾಜ, ಅದಕ್ಕೆ ವ್ಯಾಖ್ಯಾನ ಏನ್ ಕೊಟ್ಟರು? ಯೋ ನ ರಕ್ಷತಿ. ರಾಜನ ಕರ್ತವ್ಯ ಏನೋ ಪ್ರಜಾರಕ್ಷಣೆ, ಶಿಷ್ಟ ರಕ್ಷಣಂ ದುಷ್ಟ ಶಿಕ್ಷಣಂ, ಇದು ರಾಜನ ಕರ್ತವ್ಯ. ಅದನ್ನ ಯಾರು ಮಾಡೋದಿಲ್ವೋ ಅಂಥವನು ದುಷ್ಟಃ ರಾಜ ಅಂತ ಅರ್ಥ. ಸೊ ಇಲ್ಲಿ ಇದು ನಿತ್ಯ ಸಮಾಸ ಅನ್ನುವಂಥದ್ದು ಒಂದು ವಿಶೇಷಾಂಶ. ಯಾಕಂದ್ರೆ
ಇದನ್ನ ಕಿಮ್ ಮತ್ತು ರಾಜ ಈ ಶಬ್ದಗಳನ್ನು ನಾವು ಪೃಥಕ್ಕರಿಸಿದಾಗ ಅಲ್ಲಿ ಕ್ಷೇಪಾರ್ಥವು ನಮಗೆ ಗಮನಕ್ಕೆ ಬರುವುದಿಲ್ಲ, ನಿಂದಾರ್ಥ ದ್ಯೋತಕವಾಗುವುದಿಲ್ಲ. ಆದ್ದರಿಂದ ಇದನ್ನ ನಿತ್ಯ ಸಮಾಸವಾಗಿ ಪರಿಗಣಿಸಬೇಕು ಅಂತ ಹೇಳಿ ಒಂದು ವಿಶೇಷ ಅಂಶ ಗಮನಿಸ್ಕೊಳ್ಬೇಕು. ಹಾಗೆಯೇ ಎರಡನೇ ಅಂಶ ರಾಜಾಹಸ್ಯಕ್ಕೆ ಭ್ರಷ್ಟಚ ಅಂತ ಹೇಳಿ ಹಿಂದೆ ನಾವು ಈ ಸೂತ್ರವನ್ನು ನೋಡಿದ್ದೇವೆ. ರಾಜನ್ಯ ಶಬ್ದಕ್ಕೆ ಟಚ್ ಪ್ರತ್ಯಯ ಬರಬೇಕು. ಆದ್ರೆ ಈ ಸೂತ್ರದಲ್ಲಿ ಕಿಮಃ ಕ್ಷೇಪೆ ಅನ್ನುವಂತಹ ಸೂತ್ರ ಏನಿದೆ, ಆ ಕಿಮಃ ಕ್ಷೇಪೆ ಅಂತ ಸೂತ್ರದ ಪ್ರಯೋಗದಿಂದ ಟಚ್ ಸಮಾಸಾಂತ ಪ್ರತ್ಯಯ ನಿಷೇಧ ಮಾಡಿದ್ದಾರೆ. ಆದ್ರಿಂದ ಕಿಂ ರಾಜ ಅಂತ ಹೇಳಿ ಆಕಾರಾಂತವಾಗಿಯೇ ನಮಗೆ ಪ್ರತೀತಿ ಆಗುತ್ತೆ. ರಾಜನ್ ಶಬ್ದ ಹೇಗೆ ರಾಜ ರಾಜಾನೋ ರಾಜಾನಃ ಅಂತ ಮೂಲದಲ್ಲಿ ಹೇಗಿದೆಯೋ ಅದೇ ಥರನೇ ಕಿಂ ರಾಜಾನೋ ಕಿಂ ರಾಜಾನಃ ಅಂತ ಹೇಳಿ ಶಬ್ದ ರೂಪಗಳು ಅದೇ ಥರನೇ ಹೋಗ್ತವೆ. ಇಲ್ದಿದ್ರೆ ಕಿಂ ರಾಜ ಅಂತ ಆಗ್ಬೇಕಾಗಿತ್ತು. ಮಹಾರಾಜ ಅಂತಿದೆಯಲ್ಲ, ಅದೇ ಥರನೇ ಕಿಂ ರಾಜ ಅಂತ ಆಗ್ಬೇಕಾಗಿತ್ತು. ಕಿಮಃ ಕ್ಷೇಪೆ ಅನ್ನುವಂತಹ ಸೂತ್ರದಿಂದ ಟಚ್ ಸಮಾಸಾಂತ ಪ್ರತ್ಯಯದ ನಿಷೇಧ ಇದೆ ಅನ್ನುವಂಥದ್ದು ಗಮನಿಸಬೇಕಾದಂತಹ ಅಂಶ. ಇವಿಷ್ಟು ಇವತ್ತಿನ ಚರ್ಚಾ ವಿಷಯ. ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ವಕ್ತವ್ಯವನ್ನು ತಿಳಿಸಿ. ಸುರೇಶ್, ಮೊನ್ನೆ ಇದು ಕೊಟ್ಟಿದ್ದೆ, ನಂದು ಅಸೈನ್ಮೆಂಟು ಟೆಸ್ಟು ಎಲ್ಲಾನು ನಿಮ್ಮ ಹತ್ರ ಕೊಟ್ಟಿದ್ದೆ, ಸಿಕ್ತಾ? ಎರಡು ಇದು ಕೊಟ್ಟಿದ್ರಲ್ಲ ಫೈಲ್? ಹೌದು ಹೌದು, ಸಿಕ್ಕಿದೆ ಸರ್, ಸಿಕ್ಕಿದೆ. ಓಕೆ, ನಾನು ನಿನ್ನೆ ಹೇಳುವ ಅಂತ ಆಚಾರ್ಯ, ನಂದು ನಾನು ಪೋಸ್ಟ್ ಮಾಡಿಲ್ಲ, ಹಾಗಾದ್ರೆ ನಾನೇ ಬರೋದು ಅಂತ ಇದೆಲ್ಲ, ಅದಕ್ಕೆ ಅಲ್ಲಿ ತರದ ಅಂತ ಅದಕ್ಕೆ ತೊಂದ್ರೆ ಇಲ್ಲ. ನೀವು ಇಲ್ಲಿ ಬಂದಾಗ ಆಫೀಸಿಗೆ ಕೊಟ್ರೆ ನಾನು ಕಳಿಸ್ತೀನಿ. ಆಯ್ತು ಆಚಾರ್ಯ, ಅರ್ಜೆಂಟ್ ಏನು. ಉಳಿದವರು ಕೂಡ ನಿಮ್ಮ ಸಂದರ್ಭಾನುಕೂಲವಾಗಿ ಯಾವಾಗ ಈ ಕಡೆ ಇಲ್ಲಿಗೆ ನಮ್ಮ ಡಿಪಾರ್ಟ್ಮೆಂಟ್ ಕಡೆ ಬಂದಾಗ ಆಫೀಸಿಗೆ ಕೊಟ್ಟಿರಿ, ನಾನು ಅಲ್ಲಿಂದ ಕಲೆಕ್ಟ್ ಮಾಡ್ತೀನಿ. ಅಸ್ತು ಆಚಾರ್ಯ. ಒಂದೇ ಅಸೈನ್ಮೆಂಟ್ ಅಲ್ವಾ? ಒಂದು ಅಸೈನ್ಮೆಂಟ್ ಮತ್ತು ಟೆಸ್ಟ್. ಟೆಸ್ಟ್ ನಿಮ್ದು ಆಗಿಲ್ಲ, Okay, okay. ಲತಾ ಮೇಡಮ್ದು. ಹೌದು ಸರ್. ಅದಾದ್ಮೇಲೆನೆ ಕೊಡಿ, ಏನು ಅರ್ಜೆಂಟ್ ಏನಿಲ್ಲ. ಆಯ್ತು, ಓಕೆ ಸರ್, ಬರ್ತಿದ್ದೀನಿ ಸರ್ ಅಸೈನ್ಮೆಂಟ್. ಸರಿ. ಈಗ ಬರ್ದಿದ್ರೆ ಕೊಟ್ಬಿಡ್ರಿ. ಟೆಸ್ಟ್ ಬರ್ದಿದ್ರೆ ಕೊಟ್ಬಿಡ್ಬೋದು ಅವರು. ಇಲ್ಲ, ಅವ್ರು ಇಲ್ಲ, ಬರ್ದಿಲ್ಲ. ಅವತ್ತು ಬರ್ದಿಲ್ಲ. ಕ್ವಶ್ಚನ್ ಪೇಪರ್ ಕೊಡ್ತಿದ್ವಿ. ಇಲ್ಲಪ್ಪ, ಅವ್ರದ್ದು ನೀವ್ ಹೇಳಿದ್ರೆ ನೋಡೋಣ, ಬರ್ದ್ ಕೊಟ್ಬಿಡ್ಬೋದು. ಕ್ವಶ್ಚನ್ನೇ ಕೊಟ್ಬಿಡ್ತೀನಿ. ಅವ್ರದ್ದು ಆಯ್ತು ಸರ್. 19ಕ್ಕಿದೆ ಪರೀಕ್ಷೆ. ಅದೇ ಹೌದು. ಈಗ ನಾಳೆಯಿಂದ ಒಂದು ಸಣ್ಣ ವ್ಯತ್ಯಯ ಮಾಡುವ ಅಂತ ಕಾಣ್ತಾ ಇದೆ. ನಾವು ಸಿದ್ಧಾಂತ ಕೌಮುದಿಯ ಸೂತ್ರ ಭಾಗ ಏನಿದೆ, ಸೂತ್ರ ಮತ್ತು ವೃತ್ತಿಗಳನ್ನ ಓದ್ಲಿಕ್ಕೆ ಅದು ಯಾಕೊಂದು ಅದರಲ್ಲಿ ಅನೇಕ ವಿಘ್ನಗಳು ಇದೆ ಮತ್ತು ಅದರ ಒಂದು ನಿರಂತರವಾಗಿ ಅದು ಚಾಲನೆಯನ್ನು ಪಡ್ಕೊಳ್ತಾ ಇಲ್ಲ. ಆದ್ರಿಂದ ಅಷ್ಟಾಧ್ಯಾಯಿಯ ಸೂತ್ರಕ್ರಮ ಏನಿದೆಯೋ ಅದನ್ನೇ ಒಂದ್ಸಲ ಓದಿದ್ರೆ ಸಾಕಾಗ್ಬೋದು ಅಂತ ಕಾಣ್ತದೆ. ಆರಂಭದಲ್ಲಿ ಒಂದು ಪಾದ, ಈಗ ಉದಾಹರಣೆಗೆ ನಮ್ದು 2ನೇ ಅಧ್ಯಾಯದ 1ನೇ ಪಾದ ಮತ್ತು 2ನೇ ಪಾದ, ಇದರಲ್ಲಿ ಹೆಚ್ಚಿನ ಸೂತ್ರಗಳಿದೆ. ಇದಲ್ಲದೆ 1ನೇ ಅಧ್ಯಾಯದಲ್ಲಿ 4ನೇ ಪಾದದಲ್ಲಿ 1ನೇ ಅಧ್ಯಾಯದ 2ನೇ ಪಾದದಲ್ಲಿ ಕೆಲವೊಂದು ಸೂತ್ರ ಇದೆ, 6ನೇ ಅಧ್ಯಾಯದ 3ನೇ ಪಾದದಲ್ಲಿದೆ. ಈ ರೀತಿ ಉಳಿದ ಕಡೆ ಸೂತ್ರಗಳು ಸ್ವಲ್ಪ ಚೆಲ್ಲಾಪಿಲ್ಲಿಯಾಗಿವೆ. ಅಂದ್ರೆ ಒಂದೇ ಕಡೆ ನಮಗೆ ಸೂತ್ರಗಳು ಸಿಗುವುದಿಲ್ಲ. ಆದ್ರೆ ಇಲ್ಲಿ 2ನೇ ಅಧ್ಯಾಯದ 1 ಮತ್ತು 2ನೇ ಪಾದ ಏನಿದೆಯೋ ಅಷ್ಟನ್ನ ನಾವು ಒಂದು 10 ನಿಮಿಷ ಅಥವಾ 12 ನಿಮಿಷ ಆಗುತ್ತೆ. ಆ ಸೂತ್ರಗಳನ್ನು ಒಂದ್ಸಲ ನಾವು ದಿನನಿತ್ಯ ಓದುವ ಪ್ರಕ್ರಿಯೆ ತಗೋಣ. ಅದು ಏನಾಗ್ತಾ ಇದೆ, ಅಲ್ಲಿ ಸೂತ್ರ ಮತ್ತು ವೃತ್ತಿಗಳು ತುಂಬಾ ಯಾಕೋ ಅದು ಸರಿ ಹೋಗ್ಲಿಲ್ಲ. ಅದು
ಅಂತ ಕಾಣ್ತು. ಸರಿ, ಒಂಚೂರು ಪರಿವರ್ತನೆ ಮಾಡುವ ಹೇಗೆ ಅಂತ ಅನಿಸ್ತು. ಅಂದ್ರೆ ಆಗ ಸಿದ್ಧಾಂತ ಕೌಮುದಿ ಇಟ್ಕೋಬೇಕಾಗುತ್ತೆ. ಅಲ್ಲ, ನೀವು ಈ ದ್ವಿತೀಯಾಧ್ಯಾಯ ಏನಿದೆಯೋ, ಯಾವುದು ಅಷ್ಟಾಧ್ಯಾಯಿ, ಅಷ್ಟಾಧ್ಯಾಯಿಯ ದ್ವಿತೀಯಾಧ್ಯಾಯದ ಪ್ರಥಮ ಪಾದ ಮತ್ತು ದ್ವಿತೀಯ ಪಾದ, ಮೊದಲು ನಮಗೆ ಸೂತ್ರಗಳು ಕೆಲವೊಂದು ನಮ್ಮ ಮನಸ್ಸಿಗೆ ಬರಲಿ ಅಂತ ಯೋಚನೆ ಅಷ್ಟೇ. ನಮಗೆ ಸೂತ್ರಗಳು ಈ ಶ್ರವಣ ಸಂಸ್ಕಾರ ಆದ್ರೂ ಆಗಿದ್ರೆ, ಯಾಕಂದ್ರೆ ಇದು ಹೆಚ್ಚು ಅಧ್ಯಯನವನ್ನು ಅಪೇಕ್ಷೆ ಪಡುವಂತಹ ಒಂದು ಶಾಸ್ತ್ರ ಇದು. ನಮಗೆ ಒಂದು ಬಾರಿ ಓದಿದ್ವಿ, ನಮ್ಗೆ ಅರ್ಥ ಆಯ್ತು ಅಂದ್ರೆ ಆಗುದಿಲ್ಲ. ಇದು ಮತ್ತೆ 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 ಓದ್ತಾ ಇರ್ಬೇಕು. ಈ ಸೂತ್ರಗಳನ್ನ, ವೃತ್ತಿಗಳನ್ನು ಓದ್ತಾ ಇರ್ಬೇಕು. ಆ ಹಿನ್ನೆಲೆಯಲ್ಲಿ ನಾವು ಸಮಾಸ ಅನ್ನುವಂತಹ ಮಹಾಬಲೇಶ್ವರ ಭಟ್ರ ಪುಸ್ತಕದ ಕೆಲವೊಂದು ಉದಾಹರಣೆಗಳನ್ನು ಒಂದಷ್ಟು ದಿನ ನಿರಂತರವಾಗಿ ನಿತ್ಯವಾಗಿ ಒಂದು ಪಾರಾಯಣ ರೂಪದಲ್ಲಿ ಮಾಡ್ಕೊಂಡ್ ಬಂದ್ವಿ. ಅದೊಂದು ಚೂರು ಆ ಉದಾಹರಣೆ ಹೇಳಿದ್ರೆ ಆದ್ರೂ ಒಂದ್ ಸ್ವಲ್ಪ ಗ್ರಹಣೆ ಆಗುವಷ್ಟು ಬಂದಿದೆ ಅಂತ ಭಾವಿಸ್ತೇನೆ. ಅದೇ ತರ ಇಲ್ಲಿ ಸೂತ್ರಗಳು ಕೂಡ ಮೊದಲ ಹಂತದಲ್ಲಿ ನಮ್ಗೆ, ಯಾಕಂದ್ರೆ ಇನ್ನು ನಮ್ಗೆ ಮುಂದೆ ಎಷ್ಟು ದಿನ ಈ ಸೆಮಿಸ್ಟರ್ ಇರುತ್ತೆ ಗೊತ್ತಿಲ್ಲ. ನಮ್ಗೆ ಇನ್ನೂವರೆಗೆ ಈ ಆನ್ಯುವಲ್ ಟೈಮ್ ಟೇಬಲ್ ಇನ್ನೂ ಬಂದಿಲ್ಲ. ಸೊ ಇದನ್ನ ಈಗಾಗಲೇ ಹೆಚ್ಚು ಕಡಿಮೆ ನಮ್ಗೆ ಇವತ್ತಿನ ತರಗತಿಯು ಸೇರಿದ್ರೆ 100th ಎಪಿಸೋಡ್ ಇದೆ ನಮ್ದು, 100ನೇಯ ಎಪಿಸೋಡ್ ಇವತ್ತಿಂದು. 99 ಮತ್ತು 100 ಶತಕ ವಾರ್ಷಿಕ. ಸೊ ಇನ್ನು ನಮಗೆ ಕೆಲವೊಂದು ಸೂತ್ರಗಳ ಪರಿಚಯವೇ ಅಷ್ಟು ಆಗ್ಲಿಲ್ವೋ ಏನೋ ಅಂತ ಹೇಳಿ ಅನ್ನಿಸ್ತಾ ಇದೆ. ಆ ಹಿನ್ನೆಲೆಯಲ್ಲಿ ನಾಳೆಯಿಂದ ಅಷ್ಟಾಧ್ಯಾಯಿಯ ದ್ವಿತೀಯ ಅಧ್ಯಾಯದ ಪ್ರಥಮ ಪಾದ ಮತ್ತು ದ್ವಿತೀಯ ಪಾದ. ಪ್ರಥಮ ಪಾದದಲ್ಲಿ 72 ಸೂತ್ರ ಇದೆ, ದ್ವಿತೀಯ ಪಾದದಲ್ಲಿ 38 ಇದೆ. ಸೊ 110 ಸೂತ್ರ ಇದೆ. 110 ಸೂತ್ರವನ್ನು ಒಂದ್ಸಲ ಓದುದು, ಒಂದು ವಾರ ಅಥವಾ ಒಂದು 10-15 ದಿನ ಆ ಥರ ಮಾಡಿ ನೋಡೋಣ. ಆ ಶಬ್ದಗಳು ನಮಗೆ ಮನಸ್ಸಿಗೆ ಕೇಳ್ತಾ ಕೇಳ್ತಾ ಅದು ಮನಸ್ಸಿಗೆ ಬರ್ತದೆ. ಆಗ ಮುಂದಿನ ಹಂತದಲ್ಲಿ ಒಂದಷ್ಟು ಅದರ ಪ್ರಯೋಜನ ಆಗ್ಬಹುದು ಅಂತ ಕಾಣುತ್ತೆ. ಏನ್ ಹೇಳ್ತೀರಿ ಸರ್? ಫಸ್ಟ್ ಇಯರ್ ಕ್ಲಾಸ್ ಶುರು ಆಯ್ತಾ? ಅಡ್ಮಿಷನ್ ಆಗಿಲ್ಲ ಮೇಡಮ್. ಇನ್ನು ಅಡ್ಮಿಷನ್ ಆಗಿಲ್ವಲ್ಲ? ಅದು ಇನ್ನೂ ಅಡ್ಮಿಷನ್ ಆಗಿಲ್ಲ ಸರ್. ಅಡ್ಮಿಷನ್ಗೆ ಈಗ ಆನ್ಲೈನ್ ಅಪ್ಲೈ ಮಾಡಿದವರಿಗೆ 19ರವರೆಗೆ ಸಮಯ ಇದೆ ಅಪ್ಲಿಕೇಶನ್ ಕೊಡ್ಲಿಕ್ಕೆ. 19ರ ನಂತರ ಅಡ್ಮಿಷನ್ಸ್. ಅದರಿಂದ ಸರ್ ಈಗ ಅವ್ರ ಫಸ್ಟ್ ಇಯರ್ ಅವ್ರ ಎಕ್ಸಾಮ್ ಮಾಡಿದ್ರೆ ಒಟ್ಟಿಗೆ ಮಾಡ್ತಾರಾ ಇಲ್ಲ ಸಪರೇಟ್ ಆಗಿ ಮಾಡ್ತಾರಾ ಸರ್? ಅದು ಗೊತ್ತಿಲ್ಲ. ಅದೊಂದು ಯಕ್ಷ ಪ್ರಶ್ನೆ ಆಗಿ ಉಳ್ಕೊಂಬಿಟ್ಟಿದೆ ಈಗ. ಸಿಲೆಬಸ್ 35% ಕಟ್ ಮಾಡ್ಬೇಕು ಅಂತಿದೆಯಲ್ಲ, ಅದು ಹೇಗ್ ಮಾಡ್ತಾರೆ, ಏನ್ ಮಾಡ್ತಾರೆ ಗೊತ್ತಿಲ್ಲ ನಮ್ಗೆ. ಅಥವಾ ಇವೆರಡನ್ನು ಪ್ಯಾರಲಲ್ ಆಗಿ ಮಾಡ್ತಾರೋ ಅಥವಾ ಆಡ್ ಸೆಮಿಸ್ಟರ್ ಒಂದ್ಸಲನೇ ಆಗ್ಬೇಕು ಅಂತ ಇಷ್ಟು ವರ್ಷ ಅದೇ ತರ ನಡ್ಕೊಂಡ್ ಬಂತು. ಆದ್ರೆ ಇದು ಎಕ್ಸೆಪ್ಷನಲ್ ಕೇಸ್ ಅಂತ ಹೇಳಿ ಆ ತರ ಕನ್ಸಿಡರ್ ಮಾಡ್ತಾರ, ಹೇಗ್ ಮಾಡ್ತಾರೆ ಅಂದಾಜಿಲ್ಲ. ಯಾಕಂದ್ರೆ ನಿಮ್ಗೀಗ ಹೆಚ್ಚು ಕಡಿಮೆ ಒಂದು ಸೆಪ್ಟೆಂಬರ್ ಅಂತ ಕಾಣುತ್ತಲ್ವಾ? ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಹೆಚ್ಚು ಕಡಿಮೆ ಇದು 4ನೇ ತಿಂಗಳು. ಅವ್ರದ್ದು ಅಡ್ಮಿಷನ್ ಆಗೋಷ್ಟರಲ್ಲಿ ನಿಮ್ದು ಮುಕ್ತಾಯದ, ವಸ್ತುತಃ ನಮ್ದು ಪ್ರತಿ ವರ್ಷದ ಒಂದು ಕೋರ್ಸ್ ಪ್ರಕಾರ ನೋಡಿದ್ರೆ ಜನವರಿಗೆ ಸಾಮಾನ್ಯವಾಗಿ ಪರೀಕ್ಷೆಗಳು ಇರ್ತಿತ್ತು. ಸೊ ಆ ಹಂತದಲ್ಲಿ ನಿಮಗೇನು ಸಮಸ್ಯೆ ಆಗುದಿಲ್ಲ. ಆದ್ರೆ ಅವರಿಗೆ ತುಂಬಾ ಕಡಿಮೆ ಆಗ್ತದೆ. ಇನ್ ಕೇಸ್ ಜನವರಿ ಅಡ್ಮಿಷನ್ ಆಗಿರಲ್ಲ ಅವ್ರದ್ದು, ಜನವರಿಗೆ ಮಾತ್ರ ಅವರು ಕ್ಲಾಸ್ ಬಂದಂಗ ಆಗುತ್ತೆ ಅಷ್ಟೇ. ಆದ್ರಿಂದ ಅದು ಹೇಗ್ ಮಾಡ್ತಾರೆ ಅನ್ನೋದು ನೋಡ್ಬೇಕು ಈ ಸಲ. ಯಾವುದಕ್ಕೂ ನಾವು ಸ್ವಲ್ಪ ಒಂದು ಸೂತ್ರಗಳ ಹಂತದಲ್ಲಿ ನಮ್ಗೇನು ಪರಿಚಯ ಬೇಕು ಅಂತ ಕಾಣುತ್ತೆ. ಮತ್ತು ನಮಗಂತೂ ಕ್ಲಾಸು ಎಷ್ಟು ಕೊಟ್ಟರು ಸಾಕಾಗೋದಿಲ್ಲ. ಆದ್ರಿಂದ ನಮ್ಗೆ ಎಕ್ಸ್ಟ್ರಾ ಕ್ಲಾಸ್ ಆದ್ರೂ ಏನೂ ಸಮಸ್ಯೆ ಇಲ್ಲ. ನಮ್ಗೆ ಸೂತ್ರಗಳು ಸುಮಾರಿವೆ, ಅದರ ವೃತ್ತಿಗಳು, ಉದಾಹರಣೆಗಳು, ಸೊ ಚರ್ಚೆ ಮಾಡ್ಲಿಕ್ಕಂತೂ ತುಂಬಾ ವಿಷಯ ಇದೆ, ನಮ್ಗೇನು ಸಮಸ್ಯೆ ಇಲ್ಲ. ಆದ್ದರಿಂದ ಒಂದು ಮೊದಲನ ಹಂತದಲ್ಲಿ ನಮ್ಗೀಗ ಇನ್ ಕೇಸ್
ಜನವರಿಗೆ ಅಂತ ಹೇಳಿ ಫಿಕ್ಸ್ ಮಾಡಿದ್ರು ಅಂದ್ರೂ ಕೂಡ ನಾವು ಯಾರು ನಮ್ಮ ಪೂರ್ವ ಸಿದ್ಧತೆಯ ದೃಷ್ಟಿಯಿಂದ ಚೇರ್ಮನ್ ಬಳಿಯೂ ಮಾತಾಡಿದ್ದೇನೆ ಇದು ಹೇಗೆ, ಯಾಕಂದ್ರೆ ಸಿಲೆಬಸ್ ತುಂಬಾ ಇದೆ, ಇದು ಹೇಗೆ ಅಂತ ಹೇಳಿ ಅವ್ರ ಬಗ್ಗೆ ಅವ್ರ ಹತ್ರ ಮಾತಾಡಿದಾಗ ಅವರೊಂದಷ್ಟು ವಿಚಾರಗಳನ್ನು ಹೇಳಿದ್ರು. ಇದು ಸಿಲೆಬಸ್ ಜಾಸ್ತಿ ಇರೋದ್ರಿಂದ ನಿಮ್ಮ ಅವರಿಗೆ ಒಂದು ಕಲ್ಪನಾ, ಈ ಸಮಾಸಶಾಸ್ತ್ರದ ಬಗ್ಗೆ ಒಂದು ಕಲ್ಪನೆ ಸಿಗಬೇಕು, ಒಂದು ಸ್ಥೂಲವಾದಂತಹ ಪರಿಚಯ ಆಗಬೇಕು. ಮತ್ತು ನಿತ್ಯ ಪಾಠ ಅಂತೂ ಈಗ ಮಾಡ್ತಾ ಇದ್ದೀರಿ, ಅದನ್ನೇ ಮುಂದುವರಿಸಿ ನೋಡುವ ಅದು ಹೇಗೆ ಯೂನಿವರ್ಸಿಟಿಯಿಂದ ಸೂಚನೆ ಬರ್ತದೆ ನೋಡುವ ಅಂತ ಹೇಳಿದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ನಾವು ಇನ್ ಕೇಸ್ ಜನವರಿಗೆ ಅವರು ಪರೀಕ್ಷೆ ಮಾಡುವಂತಹ ಪ್ರಮೇಯ ಬಂದರೂ ಕೂಡ ಸಿದ್ಧರಾಗಬೇಕಾಗತ್ತೆ. ಆದ್ದರಿಂದ ನಾಳೆಯಿಂದ ಸ್ವಲ್ಪ ಅಷ್ಟಾಧ್ಯಾಯಿಯ ಸೂತ್ರ ಪಾಠವನ್ನ ನಾವು ಒಂದು ಬಾರಿ ಈ ಎರಡು ಅಧ್ಯಾಯ ಅಲ್ಲ, ಎರಡು ಪಾದ, ಎರಡನೇ ಅಧ್ಯಾಯದ 1 ಮತ್ತು 2ನೇ ಪಾದ 110 ಸೂತ್ರ, ಈ 110 ಸೂತ್ರಗಳನ್ನ ಪಕ್ಕ ಮಾಡ್ಕೊಳ್ಳೋಣ. ಆ ಶಬ್ದಗಳ ಪರಿಚಯ ಆಗ್ಲಿ. ಮುಂದಿನ ಹಂತ ನೋಡೋಣ, ಇನ್ನೊಂದು 10-15 ದಿನ ಆಗ್ಲಿ. ಆದ್ಮೇಲೆ ಮತ್ತೆ ವೃತ್ತಿಗಳ ಕಡೆ ನಾವು ಗಮನ ಹರಿಸ್ಬೇಕು. ಆಗ್ಬೋದಾ? ನಿಮ್ಮ ಅಭಿಪ್ರಾಯ ಏನು? ಅಂದ್ರೆ ಅಷ್ಟಾಧ್ಯಾಯಲ್ಲಿ ಇರುವಂತ ಎಲ್ಲಾ ಸೂತ್ರಗಳು ನಮ್ಗೆ ಇರೋದಿಲ್ಲ ಅಲ್ವಾ? ಇಲ್ಲ, ಅಷ್ಟಾಧ್ಯಾಯಲ್ಲಿ 2000 ಇದೆ. ಹಾ, ಆದ್ರೆ ಅಷ್ಟಾಧ್ಯಾಯದಲ್ಲಿ ಸಮಾಸ ಸೂತ್ರಗಳ ಜೊತೆಗೆ ಬೇರೆ ಸೂತ್ರಗಳು ಇರೋದಿರ್ತವೆ. ಅಲ್ಲಿ ಅನುವೃತ್ತಿ ಕ್ರಮಕ್ಕೆ ಅನುಗುಣವಾಗಿ ಪಾಣಿನಿ ಮಹರ್ಷಿಗಳು ಸೂತ್ರವನ್ನು ಬರೆದಿದ್ದಾರೆ. ಈಗ ಅನುವೃತ್ತಿ ಆಗ್ಬೇಕಲ್ವಾ, ಶಬ್ದಗಳು ಮುಂದಿನ ಸೂತ್ರಕ್ಕೂ ಅನುವೃತ್ತಿಯನ್ನು ಪಡ್ಕೊಳ್ಬೇಕು. ಅಂತಹ ಸಂದರ್ಭದಲ್ಲಿ ಈಗ ಉದಾಹರಣೆಗೆ ಅವ್ಯಯಂ ವಿಭಕ್ತಿ ಸಮೀಪ ಸಮೃದ್ಧಿ ಅಂತ ಆ ಸೂತ್ರದಲ್ಲಿ ಅವ್ಯಯಂ ಅನ್ನುವ ಶಬ್ದ ಮುಂದಿನ ಸೂತ್ರಕ್ಕೂ ಸೇರ್ಕೊಳ್ಬೇಕಾಗುತ್ತೆ. ಆದ್ರೆ ಆ ಶಬ್ದವನ್ನ ಮುಂದಿನ ಸೂತ್ರದಲ್ಲಿ ಬಳಸೋದಿಲ್ಲ. ಸೊ ಅನುವೃತ್ತಿ ಕ್ರಮಕ್ಕೆ ಅನುಗುಣವಾಗಿ ಅವರು ಸೂತ್ರಗಳನ್ನು ಬರೆದಿದ್ದಾರೆ. ಮತ್ತು ಕೆಲವೊಂದು ಕಡೆ ಏನಾಗುತ್ತೆ, ಸಮಾಸಾಂತ ಸೂತ್ರಗಳು ಕೆಲವೊಂದಿದೆ, ಮತ್ತು ವಿಭಿನ್ನ ಪ್ರಕ್ರಿಯೆಗಳಿಗೆ ಸಂಬಂಧಪಟ್ಟಂತಹ ಸೂತ್ರಗಳು ಒಂದು ಕಡೆ ಬರ್ತದೆ. ಈ ರೀತಿ ಏನು ವಿಷಯ ವಿಭಾಗ, ವಿಷಯಾಧಾರಿತವಾದಂತಹ ಸೂತ್ರ ವಿಂಗಡಣೆ ಇರುವಂಥದ್ದು ಸಿದ್ಧಾಂತ ಕೌಮುದಿಯಲ್ಲಿ. ಆದ್ರಿಂದ ಭಟ್ಟೋಜಿ ದೀಕ್ಷಿತರ ಸಿದ್ಧಾಂತ ಕೌಮುದಿಯಲ್ಲಿ ನಮಗೆ ಸಮಾಸ ಪ್ರಕರಣ ಅಂದ್ರೆ ಸಮಾಸಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಸೂತ್ರಗಳನ್ನು ಅವರು ಒಂದು ಕ್ರಮದಲ್ಲಿ ಚರ್ಚೆ ಮಾಡ್ತಾ ಬರ್ತಾ ಇದ್ದಾರೆ. ಆದ್ರೆ ಯಾವುದು ಅಷ್ಟಾಧ್ಯಾಯಿಯಲ್ಲಿ ನಮಗೆ ವಿಷಯಕ್ಕೆ ಸಂಬಂಧಪಟ್ಟಂತಹ ಸೂತ್ರಗಳು ಒಂದು ಕಡೆ ಸಿಗುವುದಿಲ್ಲ, ಅಲ್ಲಿ ಬೇರೆ ಬೇರೆ ಕಡೆ ಸಿಗುತ್ತೆ. ಆದ್ರೆ ಈಗ ಉದಾಹರಣೆಗೆ ಸಮರ್ಥ ಪದ ಪ್ರಾಕ್ಕಡಾರಾತ್ ಸಮಾಸ ಅಂತ ಹೇಳಿ ಸಮಾಸ ಅನ್ನುವಂತಹ ಶಬ್ದವು ಕಡಾರ ಕರ್ಮಧಾರೆಯೇ 2ನೇ ಅಧ್ಯಾಯ 2ನೇ ಪಾದದ ಕೊನೆಯವರೆಗೆ ಅನುವೃತ್ತಿ ಆಗೋದ್ರಿಂದ ಈ 2ನೇ ಅಧ್ಯಾಯದ 1, 2ನೇ ಪಾದ ಕಂಪ್ಲೀಟ್ ಸಮಾಸಕ್ಕೆ ನಿಗದಿಪಡಿಸಿದಂತಹ ಸೂತ್ರಗಳು. ಆದ್ರೆ ಮುಂದೆಲ್ಲ ಕೆಲವೊಂದು ವಿಭಿನ್ನ ಸ್ಥಾನಗಳಲ್ಲಿ ಬಂದಿದೆ. ನಾನು ಹೇಳೋದು ಅಷ್ಟಾಧ್ಯಾಯಲ್ಲಿ ನಾವು ಎಲ್ಲ ಹುಡುಕಿ ಮಾಡೋ ಬದಲು ಇಲ್ಲಿ ನಮಗೆ ಇರೋದು ಸಿದ್ಧಾಂತ ಕೌಮುದಿ ಕೊಟ್ಟಿರೋಂತೆ ಅದೇ ಆರ್ಡರ್ ಇಲ್ವಾ ನಮಗಿರೋದು. ಸಮಾಸ ಅಂದ್ರೆ ಸಮಾಸ ಪ್ರಕರಣಕ್ಕೆ ಸಂಬಂಧಪಟ್ಟಿದ್ದ ಸೂತ್ರಗಳೇ ಇರಿದ್ರೆ ಅದನ್ನೇ ನೋಡ್ತಿದ್ರೆ ಆಗ ಮನನ ಮಾಡಕ್ಕೆ ಅನುಕೂಲ ಆಗುತ್ತೆ ಅಂತ ಅನ್ಕೊಂಡೆ. ಅದರಲ್ಲಿ ನಾವು ಉಳಿದಂತಹ ಅಷ್ಟಾಧ್ಯಾಯಿಯಲ್ಲಿ 2ನೇ ಅಧ್ಯಾಯದ 2ನೇ ಪಾದ 1 ಮತ್ತು 2ನೇ ಪಾದ ಏನಿದೆ, ಆ 2 ಪಾದಗಳು ಸಂಪೂರ್ಣ ಸಮಾಸಕ್ಕೆ ಸಂಬಂಧಪಟ್ಟಿದೆ. ಅದೇ, ಆದ್ರೆ ಪೂರ್ತಿ ಅದು ನಮ್ಗಿರ್ತಕ್ಕಂಥ ಎಲ್ಲ ಸಮಾಸಗಳದ್ದು ಕವರ್ ಆಗಲ್ಲ. ಅದು ಅಂದ್ರೆ ಇದನ್ನು ಹೊರತುಪಡಿಸಿ ಇನ್ನೂ ಇದೆ. ಅದೇ ನಾನೇನು ಹೇಳ್ತಾ ಇದ್ದೇನೆ ಅಂದ್ರೆ, ಈಗ ಒಂದು ಹಂತದಲ್ಲಿ ಸೂತ್ರಗಳನ್ನು ಮಾತ್ರ ತೆಗೆದುಕೊಳ್ಳೋಣ. ಸೂತ್ರ ಮತ್ತು ವೃತ್ತಿ ಸ್ವಲ್ಪ ಅದನ್ನ ಅವ್ಯಯೀಭಾವ ಸಮಾಸಕ್ಕೆ ಮಾಡಿ ನೋಡಿದ್ವಿ, ನಂಗೆ ಯಾಕೋ ಅಷ್ಟು ಸಮಾಧಾನ ಆಗ್ಲಿಲ್ಲ. ನಿಮ್ಗೆ ಹೇಗೆ ಅನ್ನಿಸ್ತೋ ಗೊತ್ತಾಗ್ಲಿಲ್ಲ.
ಅವ್ಯಯೀಭಾವ ಸಮಾಸಕ್ಕೆ ಸಂಬಂಧಪಟ್ಟಂತೆ ಹ್ಮ್ ಸೂತ್ರ ಮತ್ತು ವೃತ್ತಿಗಳನ್ನ ಕೆಲವೊಂದು ದಿನ ಓದಿದ್ವಿ. ಅದೇ ಮಾಡಿದ್ಮಲ್ಲ. ಅದು ಹೇಗೆ ಅನ್ನಿಸ್ತು, ಅಥವಾ ಅದನ್ನೇ ಮುಂದುವರಿಸೋದಾದ್ರೂ ಅದು ಮಾಡ್ಬೋದು, ಏನೂ ಸಮಸ್ಯೆ ಇಲ್ಲ. ಹಾ ಆಚಾರ್ಯ, ಒಂದು ಲೆಕ್ಕದಲ್ಲಿ ಅದು ಚೆನ್ನಾಗಿತ್ತು ಅನ್ಸುತ್ತೆ. ನನಗೇನು ಅದೇ ಪರವಾಗಿಲ್ಲ ಅಂತ ಕಾಣಿಸುತ್ತೆ. ಯಾಕೆಂದ್ರೆ ಅದಲ್ಲದೆ ಇನ್ನೊಂದೇನಂದ್ರೆ ಇದು ಪೂರ್ಣ ಸಂಸ್ಕೃತದಲ್ಲೇ ಇರುತ್ತೆ. ಓದೋದು ಒಂದು ಸ್ವಲ್ಪ ನಿಧಾನವಾಗಿ ಓದಿದ್ರೆ ಅವಾಗ ಏನೈತೆ ನಮಗೆ ಮನನ ಆಗೋದು ಒಂದು ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಕಾಣಿಸುತ್ತೆ. ಇದಾದ್ರೆ ಕನ್ನಡದಲ್ಲೇ ಇರೋದ್ರಿಂದ ಕನ್ನಡದಲ್ಲಿ ಓದಿದ್ರೆ ಅವಾಗ ಸ್ವಲ್ಪ ಅನುಕೂಲ ಆಗ್ಬೋದು ಅಂತ, ಒಂದು ಸ್ವಲ್ಪ ನೆನಪಿನಲ್ಲಿ ಒಂದು ಅಟ್ಲೀಸ್ಟ್ ಕೆಲವು ಪದಗಳಾದ್ರೂ ಉಳಿಬೋದು. ಸರಿ ಸರಿ ಹಾಗಾದ್ರೆ ಯಾಕೆಂದ್ರೆ ಇದು ಒಂದೇ ಆರ್ಡರ್ ಇರೋದ್ರಿಂದ ಒಂದೇ ಆರ್ಡರ್ ಇದೆ, ಮತ್ತೆ ಪ್ರಿಂಟೆಡ್ ಪುಸ್ತಕ ಎಲ್ಲರ ಹತ್ರ ಇದೆ. ಸರಿ, ಹಾಗಾಗಿ ನಾವು ಮಾಡ್ತಿದ್ಮೇಲೆ ಅದು ಸರಿ ಅಂತ ನನ್ನ ಭಾವನೆ. ಸರಿ ಸರಿ. ಇವರು ನೀನ್ ಹೇಳ್ತೀರಿ, ಲತಾ ಮೇಡಮ್ ಮತ್ತು ರವಿಕುಮಾರ್ ಇವಾಗ ಇರೋದೇ ಅದೇ ಚೆನ್ನಾಗಿದೆ ಅನ್ಸುತ್ತೆ. ಅದೇ ತರ ಮಾಡೋಣ ಅಂತ ಅನಿಸ್ತಾ. ಸರಿ ಸರಿ ಸರಿ. ಹಾಗಾದ್ರೆ ಈಗ ಅವ್ಯಯೀಭಾವ ಪ್ರಕರಣ ಒಂದ್ಸಲ ಅಧ್ಯಯನ ಮಾಡಿದ್ದೀವಿ. ಇನ್ನು ಮುಂದೆ ತತ್ಪುರುಷವನ್ನ ನಾಳೆಯಿಂದ ತಗೋಣ. ಅದರದ್ದು ಲಾಸ್ಟ್ ಟೈಮ್ ಇವರು ನಾಗೇಂದ್ರ ಸರ್ ಕನ್ನಡದಲ್ಲಿ ಒಂದು ಇದು ಮಾಡಿಕೊಟ್ಟಿದ್ರು. ನಾವು ಕನ್ನಡ ಪುಸ್ತಕವೇ ಇರೋದ್ರಿಂದ ಮತ್ತೆ ನೀವು ಟೈಪಿಂಗ್ ಮಾಡುವ ಮತ್ತೆ ಮಾಡೋದೇನ್ ಬೇಕಾಗಿಲ್ಲ. ಅದೇ, ಅದರಿಂದ ಪುಸ್ತಕ ಪ್ರಿಂಟಿಂಗ್ ಮಿಸ್ಟೇಕ್ ಆಗೋದಿಲ್ಲ ಆಗ. ಸೊ ನಾಳೆಯಿಂದ ಮತ್ತೆ ಪುನಃ ನಾವು ತತ್ಪುರುಷ ಸಮಾಸವನ್ನು ತೆಗೆದುಕೊಂಡು ಒಂದು ಸ್ವಲ್ಪ ಸೂತ್ರ ವೃತ್ತಿಗಳನ್ನ ಅಧ್ಯಯನ ಮಾಡೋಣ. ಅದೇ ಓದುವಾಗ ಏನಾಗುತ್ತೆ, ಕೆಲಸರಿ ಇನ್ನೊಬ್ರು ಓದುವಾಗ ನಾವು ಅದ್ರ ಮೇಲೆ ಉದಾಹರಣೆಗಳನ್ನ ಒಂದ್ಸರಿ ಕಣ್ಣು ಆರಿಸಿ ನಾವು ಅಕಸ್ಮಾತ್ ಕಣ್ಣಿಗೆ ಬಿದ್ದಿದ್ರೆ ಒಂಚೂರು ತಲೆ ಒಳಗೆ ಉಳಿದಿರುತ್ತೆ. ಸೂತ್ರ ಎಲ್ಲರೂ ಕಡೆಗೆ ಉದಾಹರಣೆಗಳು ಒಂಚೂರು ತಲೆ ಒಳಗೆ ಉಳಿದಿರುತ್ತೆ ಅಂತ. ಸರಿ ಸರಿ, ಹಾಗೆ ಮಾಡೋಣ. ಓಕೆ, ನಾವು ಒಂದ್ಸಲ ಅವ್ಯಯೀಭಾವ ಸಮಾಸ ಪೂರ್ಣ ಮಾಡಿದ್ವಿ ಅಂತ ಕಾಣುತ್ತೆ. ಹೌದು, ಅವ್ಯಯೀಭಾವ ಸಮಾಸ ಪೂರ್ಣ ಮಾಡಿದ್ವಿ. ಈಗ ಘಟಕ 14 ಅಂತಿದೆಯಲ್ಲ ಸಮಾಸ ಪ್ರಕರಣ. ಅದೇ ಅದೇ ಘಟಕ 14 ಓದೋದು. ಅದೇ ತತ್ಪುರುಷ ಅಲ್ಲಿಂದ. ಘಟಕ 14 ಅದು ಒಂದು ವಾರ ಓದೋಣ, ಆಮೇಲೆ ಘಟಕ 15 ಬರೋಣ. ಓಕೆ, ಸರಿ ಸರಿ, ಹಾಗೆ ಮಾಡೋಣ. ಓಕೆ, ಅಸ್ತು. ಅಸ್ತು, ಧನ್ಯವಾದः ಆಚಾರ್ಯ. ಮಂಗಲಶ್ಲೋಕಃ ವಾಕ್ಯಕಾರಂ ಭಾಷ್ಯಕಾರಂ ಪತಂಜಲಿಂ ಪಾಣಿನಿಂ ಸೂತ್ರಕಾರಂ ಚ ಪ್ರಣತೋಸ್ಮಿ ಮುನಿತ್ರಯಂ ನಮಸ್ಕೃತ್ಯ ತದುಕ್ತಿ ಪರಿಭಾವ್ಯ ಚ ವೈಯಾಕರಣ ಸಿದ್ಧಾಂತ ಕೌಮುದೀಯಂ ವಿರಚ್ಯತೆ.